ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಯಶೋಧ. ನಾನು ಇವತ್ತು ಒಂದು ಸಿಂಪಲ್ ಆ್ಯಂಡ್ ಸೂಪರ್ ಆಗಿರುವಂತಹ ಚಿಕನ್ ಬಿರಿಯಾನಿ ಮಾಡೋದಿಗೆ ಅಂತ ತೋರಿಸ್ತಾ ಇದ್ದೀನಿ. ಬಿರಿಯಾನಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ದೊಡ್ಡವರಿಂದ ಚಿಕ್ಕವರವರೆಗೂ ತುಂಬ ಇಷ್ಟಪಟ್ಟು ತಿನ್ನೋವಂಥದ್ದು ಬಿರಿಯಾನಿ. ಈಗ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ಸಾರಿ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮನೇಲಿರುವಂತಹ ಮಸಾಲೆ ಪದಾರ್ಥಗಳೇ ಸಾಕು. ನೋಡಿ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ. ಮೊದಲಿಗೆ ನಾವು ಇಲ್ಲಿ ಅಕ್ಕಿನ ನೆನೆಸ್ಕೊಳ್ಳೋಣ. ನೋಡಿ, ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಅಕ್ಕಿ ಹಾಕ್ಕೊಂಡು ತೊಳ್ಕೊಂಡು ನೆನೆಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಮಾಮೂಲಿ ರೈಸ್ನ 1 ಲೋಟ ತೊಗೊತಾ ಇದ್ದೀನಿ. ನೋಡಿ, ಇದು ಮಾಮೂಲಿ ರೈಸು. ಇದನ್ನು ನಾನು 1 ಲೋಟ ತೊಗೊತಾ ಇದ್ದೀನಿ. ಮತ್ತು ಅದೇ ಲೋಟದಲ್ಲಿ ಅರ್ಧ ಲೋಟ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ. ನೋಡಿ ಎಷ್ಟೆಷ್ಟು ಉದ್ದ ಇದೆ ಅಂತ ಹೇಳಿ. ಇದು ಬಾಸುಮತಿ ಅಕ್ಕಿ. ಇದು ಒಂದು ಅರ್ಧ ಲೋಟ ತೊಗೊಂಡಿದ್ದೀನಿ. ಇದು ಜಾಸ್ತಿ ಬೇಡ, ಒಂದು ಅರ್ಧ ಲೋಟ ಸಾಕು. ಇವಾಗ ಎರಡನ್ನು ಹಾಕಿ ಚೆನ್ನಾಗಿ 2-3 ಸಾರಿ ವಾಶ್ ಮಾಡಿಕೊಂಡು ನೀರು ಹಾಕಿ ನೆನೆಸಿ ಇಟ್ಕೋಬೇಕಾಗತ್ತೆ. ಒಂದು ಅರ್ಧ ಗಂಟೆ ಆದರೂ ನೆನೆಸ್ಬೇಕಾಗತ್ತೆ. ನೀವು ಬಿರಿಯಾನಿ ಮಾಡೋಕ್ಕೆ ಶುರು ಮಾಡಿದಾಗೇ ನೆನೆಸ್ಕೊಂಡ್ರೆ ಸಾಕು. ಈ ರೀತಿ ನೀಟಾಗಿ ಒಂದು 2-3 ಬಾರಿ ಚೆನ್ನಾಗಿ ತೊಳ್ಕೊಂಡು ನೆನೆಸ್ಕೊಳ್ಳಿ. ಇವಾಗ ಆಗಿದೆ. ನಾನು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನಂತರ ಇಲ್ಲಿ ನಾನು ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ನಾನು ಮೀಡಿಯಮ್ ಸೈಜ್ದು 4 ಈರುಳ್ಳಿ ತೊಗೊಂಡು ನೀಟಾಗಿ ಉದ್ದುದ್ದಕ್ಕೆ ಹೆಚ್ಕೋತಾ ಇದ್ದೇನೆ. ನೋಡಿ, ಮೀಡಿಯಮ್ ಸೈಜ್ದು 4 ಈರುಳ್ಳಿ ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಉದ್ದುದ್ದಕ್ಕೆ ಸೀಳ್ಕೊತಾ ಇದ್ದೀನಿ. ಇದಾದ ನಂತರ 2 ಟೊಮೊಟೊ ತೊಗೊಂಡು ಅದನ್ನು ಹೆಚ್ಚಿ ಎತ್ತಿಟ್ಕೋತಾ ಇದ್ದೀನಿ. ಈ ರೀತಿ ಎಲ್ಲ ಹೆಚ್ಚಿ ಎತ್ತಿಟ್ಕೊಳ್ಳೋದ್ರಿಂದ ಸ್ವಲ್ಪ ಬಿರಿಯಾನಿ ಬೇಗ ಮಾಡ್ಕೋಬೋದು. ಆದ್ದರಿಂದ ನೋಡಿ, 2 ಟೊಮೊಟೊನ ನೀಟಾಗಿ ಸಣ್ಣದಾಗಿ ಹೆಚ್ಚಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರು ಬಿಸಿ ಆದ ನಂತರ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ನಂತರ 1 ಸ್ಪೂನು ತುಪ್ಪ ಸೇರಿಸ್ಕೋತಾ ಇದ್ದೀನಿ. ತುಪ್ಪ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸೋಂಪು ಸೇರಿಸ್ತಾ ಇದ್ದೇನೆ. ನೋಡಿ, ಸೋಂಪು ಹಾಕೋತಾ ಇದ್ದೇನೆ. ನಂತರ ಬಿರಿಯಾನಿ ಎಲೆ, ಕಸ್ತೂರಿ ಮೇಥಿ, 3 ಏಲಕ್ಕಿ, 1 ಮರಾಠ ಮಗ್ಗು, ಒಂದು 5ರಿಂದ 6 ಲವಂಗ, ಕಲ್ಲು ಮತ್ತು 2 ಇಂಚು ಚಕ್ಕೆ, ಇಷ್ಟನ್ನು ಬಿಸಿ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಎಣ್ಣೆಯಲ್ಲಿ ಫ್ರೈ ಆದ ನಂತರ ಹೆಚ್ಚಿಟ್ಟಿರುವಂಥ 3 ಹಸಿಮೆಣ್ಸಿನ್ಕಾಯಿನ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ನಂತರ 4 ಈರುಳ್ಳಿ ಹೆಚ್ಚಿದ್ನಲ್ಲ, ಅದನ್ನು ಸಹ ಎಣ್ಣೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಬಿರಿಯಾನಿಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೂ ಪರವಾಗಿಲ್ಲ, ರುಚಿ ಚೆನ್ನಾಗಿರುತ್ತೆ. ಅದರಿಂದ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ಇರಲಿ. ನೀಟಾಗಿ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನಿಧಾನವಾಗಿ ಫ್ರೈ ಆಗಲಿ. ನಂತರ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೇನೆ. ನಾನು 2 ಸ್ಪೂನು ತೊಗೊತಾ ಇದ್ದೀನಿ. ಇಲ್ಲಿ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಸೇರಿಸಿ ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ತೊಳೆದಿಟ್ಟಿರುವಂತಹ ಚಿಕನ್ನು ಸಹ ಸೇರಿಸ್ತಾ ಇದ್ದೇನೆ. ಇಲ್ಲಿ ನಾನು ಒಂದು 3/4 kg ಚಿಕನ್ ತೊಗೊಂಡು ತೊಳೆದಿಟ್ಟಿದ್ದೀನಿ. ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ. ನೋಡಿ, ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ಉಪ್ಪು ಸೇರಿಸಿದ ನಂತರ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ
ಚಿಕನ್ಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಅದರಿಂದನೇ ಉರಿಬೇಕಾದ್ರೇ ನಾನು ಉಪ್ಪು ಸೇರಿಸ್ಕೊತೀನಿ. ಉಪ್ಪು ಸೇರಿಸ್ಕೊಂಡು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎರಡನ್ನೂ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ತಾ ಇದ್ದೇನೆ. ನೋಡಿ, ಈ ರೀತಿ ಎರಡನ್ನೂ ಸೇರಿಸಿ ನೀಟಾಗಿ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಹಾಕ್ಬಿಡಿ. ನಂತರ ಹೆಚ್ಚಿಟ್ಟಿದ್ನಲ್ಲ 2 ಟೊಮೊಟೊ, ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಸ್ವಲ್ಪ ಟೊಮೊಟೊ ಮೆತ್ತಗಾಗೋವರೆಗೂ ಬಿಟ್ಬಿಡಿ. ಟೊಮೊಟೊ ನೋಡಿ ನೀಟಾಗಿ ಮೆತ್ತಗಾಗಿದೆ. ಇವಾಗ ನಾನು ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ತಾ ಇದ್ದೇನೆ. ಅರಿಶಿನದ ಪುಡಿ ಸೇರಿಸಿ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ನಂತರ ನಾನು ಇಲ್ಲಿ 1.5 ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೇನೆ. ನೋಡಿ, 1 ಸ್ಪೂನು ಮತ್ತು ಅರ್ಧ ಸ್ಪೂನು 1.5 ಸ್ಪೂನು ಅಚ್ಕಾರದ ಪುಡಿ ಸೇರಿಸ್ತಾ ಇದ್ದೇನೆ. ಇಲ್ಲಿ ನಾನು 3 ಮೆಣಸಿನ್ಕಾಯಿ ಬಳಸೋದ್ರಿಂದ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಸೇರಿಸ್ತಾ ಇದ್ದೇನೆ. ನಂತರ 1.5 ಸ್ಪೂನು ಧನ್ಯದ ಪುಡಿ ಸೇರಿಸ್ತಾ ಇದ್ದೇನೆ. ಇದ್ರ ಜೊತೆಗೆ ನಾನು ಬಿರಿಯಾನಿ ಮಸಾಲನೂ ಸೇರಿಸ್ಕೊಂಡಿದ್ದೇನೆ 1 ಸ್ಪೂನು. ಅದು ವಿಡಿಯೋ ಮಾಡೋಕ್ಕಾಗಿಲ್ಲ, ಅದರಿಂದ ಅದನ್ನು ಹಾಕಿಲ್ಲ. ಇವೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಫ್ರೈ ಆಗೋಕ್ಕೆ ಬಿಟ್ಬಿಡಿ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಆದಮೇಲೆ ನಾನು ನೀರನ್ನು ಉಪಯೋಗಿಸ್ತಾ ಇದ್ದೀನಿ. ಇವಾಗ ನಾನು 1.5 ಗ್ಲಾಸು ಅಕ್ಕಿ ತೊಗೊಂಡಿರೋದ್ರಿಂದ ಇಲ್ಲಿ ಡಬ್ಬಲ್ ಆಗಿ ಉಪಯೋಗಿಸ್ತಾ ಇದ್ದೀನಿ. 3 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. ನೆನೆಸಿರೋದ್ರಿಂದ ಡಬ್ಬಲ್ ಆದರೆ ಸಾಕು. ಇಷ್ಟು ಹಾಕಿದ್ರೆ ನೀಟಾಗಿ ಉದ್ರುದ್ರವಾಗಿ ಆಗುತ್ತೆ. ಇವಾಗ ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಸೇರಿಸ್ತಾ ಇದ್ದೇನೆ. ನೋಡಿ, ಅರ್ಧ ಹೋಳು ನಿಂಬೆಹಣ್ಣು ಸೇರಿಸಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಈ ರೀತಿ ನಿಂಬೆಹಣ್ಣು ಹಾಕಿದ್ಮೇಲೆ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸಾರಿ ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಟ್ಬಿಡಿ. ಇದರಲ್ಲೇ ಚಿಕನ್ನು 3/4 ಭಾಗ ಬೇಯ್ದಿರಬೇಕು. ನೋಡಿ, ಕುದೀತಾ ಇದೆ. ನಿಮಗೆ ತೋರಿಸ್ತೀನಿ ಚಿಕನ್ ಯಾವ ರೀತಿ ಬೆಂದಿರುತ್ತೆ ಅಂತ ಹೇಳಿ. ನೋಡಿ, ನೋಡಿ ಈ ರೀತಿ ಚಿಕನ್ನು ನೀಟಾಗಿ 3/4 ಭಾಗ ಬೆಂದಿರಬೇಕು. ಇವಾಗ ಆಗಿದೆ. ಇದಕ್ಕೆ ನಾನು ನೆನೆಸಿರೋಂಥ ಅಕ್ಕಿ ಸೇರಿಸ್ತಾ ಇದ್ದೀನಿ. ಅಕ್ಕಿನ ಸೇರಿಸ್ಬಿಟ್ಟು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಿ ಒಂದು 2 ವಿಷಿಲು ಬರೆಸಿ ಸಾಕು. ನೀಟಾಗಿ ಬಿರಿಯಾನಿ ಆಗಿರುತ್ತೆ. ನೋಡಿ, ನಾನು ನೆನೆಸಿಟ್ಟಿರುವಂತಹ ಅಕ್ಕಿನೆಲ್ಲ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ ಮುಚ್ಚಿ ವಿಷಿಲ್ಲು ಹಾಕ್ತಾಯಿದ್ದೀನಿ. 2 ಸಾರಿ ಕೂಗಿದ್ರೆ ಸಾಕು. ಬಿರಿಯಾನಿ ಸೂಪರಾಗಿ ಉದ್ರುದ್ರವಾಗಿ ಆಗಿರುತ್ತೆ. ನೋಡಿ, ವಿಷಿಲ್ ಹಾಕ್ಬಿಟ್ಟು ಬಿಟ್ಬಿಡ್ತೇನೆ 2 ವಿಷಿಲ್ ಬರೋ ಗಂಟ. 2 ವಿಷಿಲ್ ಆದ ನಂತರ ಒಂದು 10 ನಿಮಿಷ ತಣ್ಣಗಾಗಿ ಬಿಟ್ಟ ಮೇಲೆ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಯಾವ ರೀತಿಯಾಗಿದೆ ಅಂತ ನೋಡಿ. ಉದ್ರುದ್ರವಾಗಿ ಎಷ್ಟು ನೀಟಾಗಿದೆ. ಹೋಟ್ಲಲ್ಲಿ ಮಾಡುವಂತಹ ಬಿರಿಯಾನಿ ಥರನೇ ಆಗಿದೆ. ನೋಡಿ, ಎಷ್ಟು ನೀಟಾಗಿ ಉದ್ರುದ್ರವಾಗಿದೆ. ಇವಾಗ ಒಂದು ತಟ್ಟೆ ತೊಗೊಂಡು ಸರ್ವ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಮೊಟ್ಟೆ, ಕಬಾಬು, ಸೌತೆಕಾಯಿ, ಈರುಳ್ಳಿ ಎಲ್ಲ ಜೊತೆಗೆ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ನೋಡಿ, ರೆಡಿಯಾಗಿದೆ ಬಿರಿಯಾನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಗೆಳೆಯರೇ.